ಅಲ್ಲ ಬಾಯ್, ಮತ್ತೆ ಗನಗಿದ್ದೀರನ? ಕಾಫಿ ಕುಡ್ದು ಆತಾ? ಆತು, ನಂದಾತು. ಹಾಂ, ಕಾಫಿ ಕುಡ್ಕೊಂಡು ಏಲಕ್ಕಿ ಹಾಕಿ ತಪ್ಕೊಂಡು ಬಂದ ಕೂತೆ ಮರ. ಆ ಮಳೆ ಇಲ್ಲರಿ, ಮಳೆನೇ ಇಲ್ಲ. ಕೆಲ ಕಡೆ ಎಲ್ಲ ಭಾಳ ಮಳೆ ಬಂತು ಅಂತಾರೆ. ನಮ್ಮ ಕಡೆ ನೋಡಿ ಒಂದಿನ ಬರೀ ಗುಡುಗು ಸಿಡ್ಲು ಬಿಟ್ಟರೆ ಮತ್ತೆ ಮಳೆ ಇರಲ್ಲ. ಏನು ಮಳೆ ಪೂರ್ತಿ ಗಾಳಿಯೆಲ್ಲ ಹಾರಿಸ್ಕೊಂಡಾಗಿತ್ತೇನ. ಮಾರನೇ ದಿವಸ ಒಂದು ಗನಾಗ ಮಳೆ ಬಂದಿತ್ತಪ್ಪ. ಕತ್ಲಿಗೆ ಮಳೆ ಅಂದರೆ ಮಳೆ ಹಂಗೆ ಬಂದಿತ್ತು. ಆಮೇಲೆ ಮಳೆ ಸುದ್ದಿಲ್ಲ ಅಂದ್ಬಿಡಿ. ಗಿಡ ಗಂಡೆ ನೋಡಿದ್ರೆ ನೀವು ಏನು ಅಂತೀರ? ಎಂತ ನೀರು ಹಾಕಿದ್ರೆ ಹಕ್ಕಿ ಬಾಯಿಗೆ ನೀರು ಹಾಕ್ದಂಗೆ ಆಗ್ತದೆ, ಅಲ್ಲೇ ಗೊಡ್ಡ ಕಾಣಿಸ್ತದೆ ಇಲ್ಲ. ಮತ್ತೊಂದು ಸ್ವಲ್ಪ ಹೊತ್ತಿಗೆ ಒಣಗಿ ನಿಟ್ಟಾಗಿ ಹೋತು. ಈಗ ಭಾಳ ಹಾಕೋಣ ಅಂತ ನೋಡಿದ್ರೆ ಎಲ್ರಿ, ಈಗ ಕುಡಿಯೋಕ್ಕೆ ನೀರು ಇಲ್ಲಿದ್ರೆ ಏನು ಗತಿ ಸಾಯೋದು ಕಡೆಗೆ? ಹಳದಲ್ಲೆಲ್ಲ ಇಲ್ಲ. ಮಳೆ ಬಂದು ಒಂದು 2 ದಿನ ಇತ್ತೇನ, ಎಲ್ಲ ಒಂದೇ ಸರಿ ಮೋಟ್ರ್ ಹಾಕಿದ್ರ ಮೇಲೆ ಬಿಟ್ಟಿದ್ರ ಮೇಲೆ ನೀರು ಬಿಟ್ಟು ಖಾಲಿ ಎಬ್ಸ್ಕಿ ಕುತ್ಕೊಂಡಾರೆ. ಎಂತ ಮಾಡೋದೇನ ಮರ. ಹಾಂ, ನಿಂದೆ ಎಂಥ ಪೌಡ್ರ್ ಹಚ್ಚಿನ ಸುದ್ದಿ ಹೇಳ್ತಿದ್ರಿ, ಅದನ್ನೇ ಹೇಳಿ ಈಗ ಅಂತಿದ್ರಿ. ಎಂಥರಾಗಲಿ ಜ್ಞಾನ ಇಟ್ಕೊಂಡಿರಿ. ಹಾಂ, ಪೌಡ್ರಿ ನಾವೆಲ್ಲ ಅವಾಗೆಲ್ಲ ಮದುವೆ ಮನೆಗೆ ಹೋಗೋದು ಅಂದರೆ ಸ್ನಾನ ಮಾಡೋಕ್ಕೆ ಈಗೇನು ಥರದವು ಸೋಪ್ ಅದಾವಲ್ಲ. ಇಲ್ಲಪ್ಪ, ನಮ್ಮ ಸಿಂಗೆ ಇಟ್ಟು ಹೇಳಬೇಕು, ನಾವು ಕೇಳಬೇಕು. ಏನೋ ಕಣ್ಣಿಗೆಲ್ಲಾರು ಒಂಚೂರು ಹೋಗಿಬಿಟ್ರೆ 1 ಗಂಟೆ ಬೇಕು ಉರಿ ಹೋಗೋಕ್ಕೆ. ಆ ನಮೂನೆ ಆಗೋದು. ಬಿಸಿ ಬಿಸಿ ನೀರು, ಸೀಂಗೆ ಹಿಟ್ಟು, ಕಡೆಗೆ ಬಟ್ಟೆ ಸೋಪು. ಸ್ವಲ್ಪ ದೊಡ್ಡ ಬಂದಾಗ ನಮ್ಮ ಹಣೆಯಲ್ಲಿ ಇಲ್ಲಿ ಹೋಗಕ್ಕೆ ಶುರು ಮಾಡಿದ್ಮೇಲೆ ಒಂದು ಮೈ ಸೋಪು ಅಂತ ಒಂದು ಬಂದಿತ್ತು. ಅದೇನು ಅಪರ್ಮಳ ಈಗೆಲ್ಲ ಬರೋಲ್ಲ ಬಿಡಿ. ಹಾಗೆ ಅಲ್ಲಿಗಿಂತ ಮುಂಚೆ ಬಟ್ಟೆ ಸೋಪೆ. ತಲೆಗೆಲ್ಲ ಕೊಳೆ ಗನಗೆ ಹೋತದ. ನನ್ನಂಕನ ಕೂದಲು ದಪ್ಪ ಅಲ್ಲ, ದಪ್ಪಕ್ಕೆ ಉದ್ದಕ್ಕೆ ಎಳ್ಳೆಣ್ಣೆ ಹಾಕಿತಿದ್ದು. ಎಳ್ಳೆಣ್ಣೆ ಈಗಾರ ದನ ಅದು ಇದು ನಮಗೆ ಅಂತ ಗೊತ್ತೇ. ಸಿಕ್ಕಿದ್ದು ತಲೆಗೆ ಎಣ್ಣೆ ಹಾಕಿನದಷ್ಟೇಯ. ಕೊಬ್ಬರಿ ಎಣ್ಣೆನೂ ಇರಲ್ಲ ಈಗಿನಷ್ಟು. ತೆಂಗಿನ ಮರ ಎಲ್ಲ ಇರಲ್ಲ. ಅವಾಗ ಕೊಬ್ಬರಿ ಎಣ್ಣೆ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಎಳ್ಳು ಒಂದು 10 ದಿನ ಬೆಳ್ಕೊತಿದ್ವಾ, ಅದೇ ಎಣ್ಣೆ ತಲೆಗೆ ಹಾಕೋದು. ಅವು ಜಿಡ್ಡು ಹೋಗಲ್ಲ ಅಂದ್ರೆ ಮತ್ತೆ ಹಳ್ಳೆಣ್ಣೆ ಮಾಡ್ತಿದ್ದು ಅವಾಗ. ಈಗಲಾರು ನಂಗೆಲ್ಲಾರು ಅದು ಇದ್ರ ಗಿಡ ಕಂಡಕ್ಕೂ ನಮ್ಮಮ್ಮ ಹಳ್ಳೆಣ್ಣೆ ಮಾಡ್ತಿತ್ತಲ್ಲ ಅಂತ ಕಾಣೋದು. ಒಂಥರ ಕಪ್ಪು ಬೀಜನ್ರಿ, ಬಿಸಿಲಿಗೆ ಬೆಳೆದ ಕೂಡಲೇ ಸಿಡಿದು ಹಾರವು. ಅವನ್ನೆಲ್ಲ ಒಟ್ಟು ಹಾಕಿ ಇಟ್ಕೊಂಡು ಎಣ್ಣೆ ತೆಗಿಯೋದು. ನಮ್ಮಮ್ಮ ಎಣ್ಣೆ ತೆಗೆದು ತಂಪು ಅದು ತಲೆಗೆ. ಅದನ್ನೇ ತಲೆಗೆ ಹಾಕ್ತಿತ್ತು. ತಂಪು ಹಾಗೆ ಗುಣಪು ಹೋತಿರ್ಲ. ನಮ್ಮನೆ ಜಿಡ್ಡು ಹಂಗೆ ಹೋಗಲ್ಲ ಅನ್ನೋದು ಬಟ್ಟೆ ಸೊಪ್ಪು ಹಾಕಿ ತಿಕ್ಕೋದು ತಲೆಯ. ಆಮೇಲೆ ನಾವು ಸ್ನಾನ ಮಾಡ್ಕೊಂಡಾಗಲೂ ಅಷ್ಟೇ ಬಟ್ಟೆ ಸೊಪ್ಪು. ಹಳ್ಳಿನ ಜಿಡ್ಡು ಹೋಗ್ಬೇಕಲ್ಲ. ಈಗೆಲ್ಲ ಮದುವೆ ಮನೆಗೆ ಹೋಗ್ಬೇಕಂದ್ರೆ ಸ್ನಾನ ಮಾಡ್ಕೊಂಡತ್ತಾರೆ. ಹಂಗೆ ನಮ್ಮ ಕಾಲದಲ್ಲೆಲ್ಲ ಹಂಗಲ್ಲ. ತಲೆ ಸ್ನಾನ ಮಾಡ್ಕೊಂಡ್ರು ನಾಲ್ಕು ಹಳ್ಳೆಣ್ಣೆ ಹಾಕಿಬೇಕು. ಗಪ್ಪ ಕೂತು ಬಿಟ್ರೆ ಅದೇ ಒಂದು ಚಂದ ಅಂತ. ಪೌಡ್ರ್ ಸುದ್ದಿ ಹೇಳ್ತೀನಿ ತಡೀರಿ. ಪೌಡ್ರಿಗೆ ಎಂತ ಮಾಡ್ತಿದ್ದೆ ಗೊತ್ತಾ? ಅದೇ ಹೇಳಿದ್ನಲ್ಲ, ಒಂದು ಕಳ್ಳಿಗೆ ತಂದು ಕೊಟ್ಟುಬಿಟ್ರೆ 2-3 ವರ್ಷ ಇಲ್ಲ ಮತ್ತೆ ಪೌಡ್ರು ಅಂತ ಪಾಂಡ್ಸ್ ಪೌಡ್ರು ಅಂತ. ಈಗ ಪ್ಲಾಸ್ಟಿಕ್ ಇರೋವಲ್ಲ, ದಬ್ರಿ ಮುಚ್ಚಳ ಬರ್ತದಲ್ಲ, ಆ ಥರದಲ್ಲಿ ಆ ಥರದ ಬಾಕ್ಸು, ಕಳ್ಳಿಗೆ ಬಾಕ್ಸು ಒಂದಂತ. ಆ ಕಳ್ಳಿಯಲ್ಲಿ ಪೌಡ್ರು ಒಂದು ಚೂಚೂರೆ ಹಾಕಿಣೋದು. ಖಾಲಿ ಆದರೆ ಮತ್ತೆ ತಂದು ಕೊಡಲ್ಲ ಅಂತ. ಪರಿಮಳ ಅಂದರೆ ಈಗೆಲ್ಲ ಅಂತ ಹಾಗಿದ್ದಾವೇನು ಬರೋಲ್ಲ ಒಟ್ಟರಾಸಿ. ಪಾಂಡ್ಸ್ ಪೌಡ್ರ್ ಖಾಲಿ ಆಗ್ತದೆ ಅನ್ನೋದು ನಾವು ಹತ್ತಿರ ಮುಟ್ಟೋದು. ಮದುವೆ ಮನೆ ಏನಾರಿದ್ರೆ ಸುಮ್ಮನೆ ಈಗ ಓಟ್ ಹಾಕಕ್ಕೆ ಹೋಗ್ಬೇಕು, ಇಲ್ಲ ಗಣಪತಿ ಫಂಕ್ಷನಿಗೆ ಅಂತ ಹೋಗ್ಬೇಕಂದ್ರೆ ಅವಾಗ ಘನ ಪೌಡ್ರ್ ಹತ್ತಿರಲ್ಲ, ಖಾಲಿ ಆಗ್ತದಲ್ಲ ಅಂತ. ಈಗಿನ ಹಾಗೆ ಅವಾಗೆಲ್ಲ ಗಾಡಿಗೆ ಸುಣ್ಣ ಪೇಂಟು ಅವನ್ನೆಲ್ಲ ಹತ್ತಿರಲ್ಲ. ಜೇಡಿ ಮಣ್ಣಲ್ಲಿ ದೀಪಾವಳಿಗೆ ಹಬ್ಬಕ್ಕೆ ಒಂದ್ಸತಿ, ಯುಗಾದಿ ಹಬ್ಬಕ್ಕೆ ಒಂದ್ಸತಿ ಜೇಡಿ ಮಣ್ಣು ಬಳಿಯೋದಲ್ಲ ಅದು ಗಾಡಿಗೆ. ಅವೇನು ಕೈ ಮೈಗೆಲ್ಲ ಹಿಡಿತಿರವ. ಈಗ ಮಕ್ಕ ತೊಳ್ಕೊ ಬಂದ ಮೇಲೆ ಗಾಡಿಗೆ ಗನ ಹಿಂಗೆ ಹಸ್ತವು 2 ಸರಿ ತಿಕ್ಕೋದು. ಅಮ್ಮ ತಿಕ್ಕಕ್ಕೆ ಬಿಡ್ತಿಲ್ಲ ನಮ್ಮಮ್ಮ, ಗಾಡಿ ಮುಸ್ಕಾತದೆ ಅಂತ. ಅಮ್ಮ ಕಾಣ್ತಿದ್ದಂಗೆ ಯಾವ್ದಾರು ಒಂದು ಮೂಲಲ್ಲಿ ಹೋಗಿ ಹಸ್ತ ಹಿಂಗೆ ತಿಕ್ಕೋದು, 2 ಕೈ ಒರೆಸ್ಕೊಂಡು ಮಕ್ಕಕ್ಕೆ ತಿಕ್ಕಿ ಬಿಡೋದು. ಜೇಡಿ ಮಣ್ಣು ನಮ್ಮ ಮುನ್ಸಿಗೇನೋ ನಾವು ಭಾಳ ಚೆಂದ ಕಾಣ್ತಿದ್ದೀವಿ ಅಂತ. ಕನ್ನಡಿ ಎಲ್ಲ ನೋಡ್ಕೊಳಕ್ಕೆ ಎಲ್ಲಿತ್ತು? ಹಂಗೆ ಸುಮಾರು ಹೊತ್ತು ಕನ್ನಡಿ ನೋಡ್ತಾ ನಿಂತ್ರೆ ನಮ್ಮ ಅಮ್ಮ ಹಿಡಿಕುಂಟೆ ತಗೊಬತ್ತಿತ್ತು. ಈಗಿನ ಹಾಗೆ ಅಂತ ಮಾಡ್ರೆ ಒಂದು ಡ್ರೆಸ್ ಮಾಡ್ಕೊಳಕ್ಕೆ 2 ಗಂಟೆ ಹೊತ್ತು ಬೇಕು. ಹಾಗೆಲ್ಲ ಇರಲ್ಲ ಆವಾಗ.
ಗಡ್ಬಿಡಿಗೆ ಹಂಗೆ ಒರ್ಸ್ಕಿತ ಹೋಗೋದು. ಕಡೆಗೆ ಎಲ್ಲ ಹುಡುಗಿಯರು ಹೋಗಾದ್ಮೇಲೆ ನೀ ಬೇಡ ಅಂತದಲ್ಲ ಅಮ್ಮ, ಏನು ಗತಿ ಸಾಯ್ತೀರಿ? ಅದು ಎಲ್ಲಾರು ಈಗ ಗಡ್ಬಿಡಿ ಮಕ ತೊಳೆ ಎಷ್ಟೊತ್ತಿಗೆ ಸಿಂಗೆ ಹಿಟ್ಟು ಕಣ್ಣಿಗೆ ಹೋದರೆ ಏನು ಕಣ್ಣಲ್ಲಿ ನೀರು ಬರ್ತಾನೆ ಇರೋದ. ಈಗ ಎಲ್ಲಿ ಜೇಡಿ ಹಚ್ಕೊಂಡಿದ್ದೆಲ್ಲಿ ತೊಳೆದತ್ತದನಂತ ಆ ತಲುಪಿಸಿದ್ದಾರೆ. ಏನು ಗತಿ ಸಾಯ್ತೀರಿ? ಈಗಿನ ಹಾಗೆ ಥರದ್ದು ಕರ್ಪಿಚಿರ್ತಿದ್ವಾ? ಅವನ್ನೆಲ್ಲ ಕತೆ ಹೇಳಕ್ಕೆ ಹೋದ್ರೆ ಸುಮಾರು ಮರ. ಕರ್ಪಿಚಿಗೆ ಎಂತ ಮಾಡ್ತಿದ್ದೋ ಗೊತ್ತಾನ? ಅಮ್ಮನ ಒಯ್ಯಲ್ಲಿ ಸೀರೆ ಇರ್ತಿದ್ವಲ್ಲ, ಎಲ್ಲ ಉಟ್ಟು ಒಂದು ಸೀರೆ ತಂದರೆ 2-3 ಸುತ್ತ ಉಟ್ಟಂಗೆ ಉಡ್ತಿತ್ತು. ಆ ಉಟ್ಟ ಅದ ಬದಿ ಹಾಕಿದ್ಮೇಲೆ ಅರೆ ತುಂಡಿಗೆ ಅಂತ ಹಾಕ್ತಿತ್ತಲ್ಲ, ಅದರಲ್ಲಿ ಒಂದು ಕಡೆ ಗನಾಗಿ ಕೊಳೆಯೆಲ್ಲ ಇಳಿದ್ದನ್ನು ತಗೊಂಡು 4 ಚೌಕ ಮಾಡಿ ಮಾಡಿ ಕತ್ತರಿಸ್ಕೊಂಡ ತೊಳ್ಕೊಳೋದು. ಘನ ಮಾಡಿ ತೊಳ್ಕೊಂಡು ಮಡ್ಕಿ ಮಾಡಿ ಅದರ ಮೇಲೆ ಮಣೆ ಹೇರಿ ಇಟ್ಬಿಡೋದು. ಗನಾಗಿ ಮಡ್ಕಿ ನಿಲ್ತಿತ್ತು. ಅವೇ ಕರ್ಪೀಚು. ಈಗ ಏನು ಮಾಡೋದು, ಹಿಂಗೆ ತುದಿ ಎಲ್ಲ ನುಗ್ಲು ಬಿಟ್ಟು ಹೋಗ್ತಾವಲ್ಲ ಅಂತಕಂದ್ರೆ ಏನು ಮಾಡ್ತಿದ್ರು, ತುದಿ ಹಿಡ್ಕೊಂಡು ಒಂಚೂರು ಸುಡ್ತಿದ್ದು. ಒಯಲ್ ಸೀರೆ ಆದರೂ ಈಗ ಇವು ಪಾಲಿಸ್ಟರ್ ಸೀರೆ ಆದರೆ ಅವು ತುದಿ ಸುಟ್ಟು ಕೂಡಲೇ ಮತ್ತೆ ನುಗ್ಲು ಹೇಳ್ತಿರ್ಲ. ಒಯಲ್ ಸೀರೆ ಹಾಗಲ್ಲ, ಸುಟ್ಟರು ಮಾಡ್ರೆ ನುಗ್ಲು ಹೇಳೋದು ಬಿಡ್ತಿರ್ಲ. ಅಂದರೆ ಜಪತ್ನ ಮಾಡಿ ತಗೊಂಡೋಗಿ ತಗೋಬತ್ತಿದ್ದು. ಹಾಗೆ ಅವಾಗಿನ ನಮ್ಮ ಕಾಲದಲ್ಲಿ ನಾವು ಆ ಥರ ಇದ್ದು. ಈಗೆಲ್ಲ ನೋಡಿದ್ರೆ ಅಯ್ಯೋ ಥರದ್ದು ದುಡಿಮೆ ಪೂರ್ತಿ ಅದಕ್ಕೆ ಆಗ್ತದನ ಅಂತ ಕಾಣ್ತದಪ್ಪ. ಹಾಂ, ಯಾರದ? ನಿಮ್ಮ ಕಾಲನೇ ಹಂಗಿತ್ತು ಅಜ್ಜಿ, ಹಂಗಾಗಿ ಎಲ್ಲ ಸರಿಯಾಯ್ತು. ನಮ್ಗೀಗ ಹಂಗೆ ಆಗಲ್ಲ, ಎಲ್ಲರೂ ಮಾಡೋಷ್ಟೊತ್ತಿಗೆ ನಾವು ಮಾಡ್ಬೇಕಾಗ್ತದೆ. ಹೌದು, ಅದೇನು ಸುಳ್ಳೇನಲ್ಲ, ಆದರೆ ನಮ್ಮ ಕಾಲದಲ್ಲೂ ಮಾಡೋರಿದ್ರಪ್ಪ. ಅಯ್ಯೋ ಬೇಕಮ್ಮಂಗೆ ಡಿಸೈನ್ ಎಲ್ಲ ಕುಬ್ಸ, ಲಂಗದ ಕುಬ್ಸ, ಸೀರೆ ಕುಬ್ಸ ಹೊಲಿಸ್ಕೊಂಡಾರ ಅವಾಗಲೂ ಇದ್ದರು. ಇರಲ್ಲ ಅನ್ನೋದೇನಿಲ್ಲ. ನಮ್ಮಮ್ಮ ನಮಗೆ ಬಿಡ್ತಿರ್ಲ ಅಷ್ಟೇಯ. ನಮಗೆ ಅಂದರೆ ಯಾರು? ನಾನು ಪವಿತ್ರ ಸಣ್ಣಳ, ಅದು ಪವಿತ್ರ ಸಾಧಾರಣ ಪ್ರಾಯಕ್ಕೆ ಬರೋಷ್ಟೊತ್ತಿಗೆ ಅದಕ್ಕೆ ಬೇಕಾಗಿದ್ದೆಲ್ಲ ಅದು ಮಾಡ್ಕೊಂಡಿತ್ತು. ನಾನು ಒಬ್ಬಳೇ ಸಿಕ್ಕಾಕೊಂಡಳಲ್ಲಿ. ಕಡೆಗೆ ಹಂಗೆ ನನ್ನ ಮದುವೆ ಸೂರಿನಲ್ಲೇ ಪವಿತ್ರ ಸಾಧಾರಣ ದೊಡ್ಡ ಆಗಿತ್ತಲ್ಲ, ಆಚೆ ಈಚೆಗೆಲ್ಲ ನೋಡ್ತಿತ್ತು, ಇಸ್ಕೂಲಿಗೆ ಹೋತಿತ್ತಲ್ಲ. ಅದೇ ಹೇಳೋದು ಅಮ್ಮಗೆ, ಹಂಗಲ್ಲ ಹಿಂಗೆ ಅಂತೇಳಿ. ನನ್ನ ಮದುವೆ ಸೂರಿಗೆ ಚೆನ್ನಾಗಿ ಪಾಂಡ್ಸ್ ಇದನ್ನು ಪೇರೆಂಡ್ಲವ್ಲಿ ಪಾನ್ಸೆಲ್ಲ ಪೇರೆಂಡ್ಲವ್ಲಿ ಬಂದಿತ್ತು ಆವಾಗ. ಈಗಿನ ಹಾಗೆ 108 ಥರದವೆಲ್ಲ ಇಲ್ಲ. ನಮಗೆ ಮಕ್ಕಕ್ಕೆ ಹಚ್ಚೋ ಕ್ರೀಮು ಅಂದರೆ ಪೇರೆಂಟ್ ಅಂತಾನೆ ಶುರು. ಅವಾಗ ಎಲ್ಲೋ ಯಾರ ಹತ್ರನೂ ಎಲ್ಲ ಕೇಳಿ ಒಂದು ತಂದು ಕೊಟ್ಟಿತ್ತು. ಅದನ್ನು ಎಷ್ಟು ಜಪತ್ನ ಮಾಡಿದ್ನೇ ಏನೋ ನಾನು. ಅದಕ್ಕಿಂತ ಮುಂಚೆ ಪಾನ್ಸಿ ಕಳ್ಳಿಗೆ ಬರ್ತಾವಲ್ಲ, ಅದೇ ಥರದ ಕಳ್ಳಿಗೆಲ್ಲೇ ಆವಾಗಲೂ ಬರ್ತಿತ್ತಂತೆ. ನಮ್ಮ ಚಿಕ್ಕವನು ಹೇಳ್ತಿತ್ತು. ಅದು ಎಲ್ಲ ಯಾರೋ ಹಿಂಗೆ ತಂದು ಕೊಟ್ಟಿದ್ದೊಂದು ಇತ್ತಲ್ಲ, ಏನು ಮಾಡ್ತು, ಇದು ನೆಂಟರೆಲ್ಲ ಬಂದಾಗ ಫಸ್ಟ್ ಮದುವೆ ಹಸ್ರುನಲ್ಲಿ ಗಂಡನ ಕಡೆ ನೆಂಟರೆಲ್ಲ ಬಂದಾಗ ಒಂಥರ ನಮ್ಮದು ಅಂತ ತೋರಿಸ್ಬೇಕಲ್ಲ, ಹೊರವಾಣ. ಆವಾಗ ಕಂಚಿನ ಹೊರವಾಣದಲ್ಲಿ ಎಲ್ಲ ಇಟ್ಟು ಇದ್ರ ಜೊತೆ ಎಣ್ಣೆ ಪೌಡ್ರು ಇದನ್ನೆಲ್ಲ ಇಡೋದ್ರ ಜೊತೆಗೆ ಅದನ್ನು ಇಟ್ಕೊಡ್ತಂತೆ. ಅವ್ರಿಗೆ ಪಾಪ ಬಂದವ್ರಿಗೆ ಗೊತ್ತಾಗ್ಲಲ್ಲ ಮಕ್ಕಕ್ಕೆ ಹಚ್ಚೋದು ಅಂತ. ಎಲ್ಲ ತೋಡು ಕೊಬ್ಬರೆಣ್ಣೆ ಗಟ್ಟಿಯಾಗಿದೆ ಅಂದಿದ್ದು ತಲೆಗೆ ಹಚ್ಕೊಂಡಿದ್ದಂತೆ. ನಮ್ಮ ಚಿಕ್ಕಮ್ಮಗೊಂದು ಸಿಟ್ಟ ಬಂದು ಅದು ಏನಿದು ಮಾಡಿ ತಲೆಗಿಲ್ಲತ್ತೆ. ನಾವು ನಗಾಡ್ ಬಿಟ್ಟಿದ್ದು ಅದು ಹೇಳೋದು ಕೇಂಡೆ. ಹಾಂ, ಯಾರದ? ನಿಮ್ಮ ಚಿಕ್ಕಮ್ಮನ ಕಾಲದಲ್ಲೇ ಪಾಂಡ್ಸ್ ಕ್ರೀಮ್ ಇತ್ತು ಅಂತೀರಿ, ಮತ್ತು ನಿಮ್ಮ ಕಾಲದಲ್ಲಿ ಗೋಡೆ ಜಡಿ ಅಂತ ಕಚ್ಚಿದ್ರಿ. ಬಾಬಾ ಏನು ಕ್ವಶನ್ ಕೇಳ್ತೀರ ಮಾತ್ರ. ಚಿಕ್ಕಮ್ಮ ಅಂದರೆ ಅದೇನು ಭಾಳ ನನಗಿಂತ ಒಂದು 4-5 ವರ್ಷಕ್ಕೆ ದೊಡ್ಡಳೇನು ಅಷ್ಟೇಯ. ಒಂದೇ ಹೊರ್ಗೇರು ಇದ್ದಂಗಿದ್ದು ಮತ್ತಂತ. ಹಾಂ, ಹೊತ್ತಾತು ಸಾಕು, ಇಂದಿಗೆ ಸಾಕು, ನಾಳೆ ಸಿಕ್ಕನತ್ತ.